ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ತಾನೇ ಹೊರಗಡೆ ಹೋಗ್ಬಿಟ್ಟು ಬಂದು ನೋಡ್ಬೋದು, ನನ್ನ ಸ್ಕಿನ್ ತುಂಬಾ ಬ್ಲ್ಯಾಕ್ ಆ ಥರ ಆಗಿಬಿಟ್ಟಿದೆ. ಸೊ ಸನ್ಸ್ಕ್ರೀನ್ ಯೂಶ್ವಲಿ ಹಚ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇದ್ರ ಬಗ್ಗೆನೇ ನಿಮಗೆ ನಾನು ಜಸ್ಟ್ ಒಂದು ಫೇಸ್ ಪ್ಯಾಕ್ನ ತುಂಬ ಇನ್ಸ್ಟೆಂಟಾಗಿ ಗ್ಲೋಯಿಂಗಾಗಿ ನಿಮಗೆ ಫೇಸ್ ಬೇಕು, ಅದೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಾ, ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಸೊ ಈ ಫೇಸ್ ಪ್ಯಾಕ್ನ ನೀವು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಎಸ್ ಗೈಸ್, ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಯೂಸ್ಫುಲ್ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಹೊಸ್ತಾ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಂದು ತೋರಿಸ್ತೀನಿ. ಇದನ್ನು ನಾನು ಸಹ ಅಪ್ಲೈ ಮಾಡ್ಕೊತೀನಿ, ಯಾವುದೇ ಡೌಟ್ ಬೇಡ ಇದನ್ನು ಯೂಸ್ ಮಾಡೋದ್ರಲ್ಲಿ. ಸೊ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ರಿಸಲ್ಟ್ ಸಹ ಇನ್ಸ್ಟೆಂಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಾನಿಲ್ಲಿ 3 ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. 3 ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ತುರ್ಕೊಂಡು ಅದರ ರಸನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಅದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಪೊಟ್ಯಾಟೊ, ಬೀಟ್ರೂಟ್ ಮತ್ತು ಟೊಮ್ಯಾಟೊ. ಸೊ ನೋಡ್ಬೋದು, ಇದನ್ನು ಆಲ್ರೆಡಿ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ಈಗ ತೋರಿಸ್ತಾ ಇದ್ದೀನಿ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ನಾನು ನೀಟಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಒಂದು ಬೌಲ್ಗೆ ಇದನ್ನು ನಾವು ಫುಲ್ಲು ಒಂದು ಟೀ ಸೋಸ್ತೀವಲ್ಲ, ಅದನ್ನು ನೀವು ಅದ್ರದ್ದು ಜ್ಯೂಸನ್ನ ನೀವು ಸ್ಟ್ರೈನ್ ಮಾಡ್ಕೊಂಡ್ಬಿಡಿ. ಸೊ ನಾವು ಅದ್ರದ್ದು ರಸನ ತಗೊಂಡಿದ್ದು ಆದಮೇಲೆ ನಾವು ಇದಕ್ಕೆ ಅರ್ಧ ನಿಂಬೆಹಣ್ಣನ್ನು ನಾವು ತೊಗೋಬೇಕಾಗುತ್ತೆ. 1 ಸ್ಪೂನ್ ನಿಂಬೆಹಣ್ಣು ಅಂತ ನೀವು ಲೆಕ್ಕದಲ್ಲಿ ಇಟ್ಕೋಬೋದು. ಸೊ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ನಾವು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ನಾನು ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ನೀಟಾಗಿ ಯಾವುದಾದ್ರು ಹೇರ್ ಬ್ಯಾಂಡಿಂದ ನಾವು ನೀಟಾಗಿ ಅದನ್ನು ಕೂದಲನ್ನ ನೀಟಾಗಿ ಟೈ ಮಾಡಿಕೊಂಡು ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಬಿಡೋಣ. ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಫೇಸನ್ನು ಕ್ಲಿಯರ್ ಮಾಡ್ಕೋಬೇಕು, ಯಾಕಂದರೆ ಡಸ್ಟ್ ಎಲ್ಲ ಇರುತ್ತಲ್ವ. ಸೊ ಅದರಿಂದ ನಾವು ಫಸ್ಟ್ ಫೇಸ್ನ ವಾಶ್ ಮಾಡ್ಕೋಬೇಕು. ಸೊ ಫೇಸ್ ವಾಶ್ ಮಾಡ್ಕೊಂಡಿದ್ದು ಆದಮೇಲೆ ನಾವೇನು ಮಾಡ್ಕೊಂಡಿರ್ತೀವಲ್ವ ಪೇಸ್ಟನ್ನ, ಬೀಟ್ರೂಟ್, ಪೊಟ್ಯಾಟೊ ಮತ್ತು ಟೊಮ್ಯಾಟೊ ಪೇಸ್ಟು, ಇದನ್ನು ನೀವು ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಗೈಸ್, ಇದರಿಂದ ನಿಮಗೆ ಪಿಂಪಲ್ ಮಾರ್ಕ್ಸು ಮತ್ತು ಫುಲ್ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಆ ಥರ ಎಲ್ಲ ಆಗಿರುತ್ತೆ. ಮತ್ತು ಮೂಗು ಸೈಡೆಲ್ಲ ತುಂಬ ರಫ್ ಇರುತ್ತಲ್ವ. ಸೊ ಅದೆಲ್ಲನೂ ಸಹ ಒಂದೇ ನಿಮ್ಗೆ ಅಪ್ಲಿಕೇಶನಲ್ಲೇ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದನ್ನು ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಮುಖ ತುಂಬಾ ಗ್ಲೋ ಬರುತ್ತೆ. ಪೊಟ್ಯಾಟೋದಲ್ಲಿ ಬ್ಲೀಚಿಂಗ್ ಕಂಟೆಂಟ್ ಇರೋದ್ರಿಂದ ಮುಖನೇ ತುಂಬಾ ಶೈನು ಮತ್ತು ವೈಟ್ ಆಗುತ್ತೆ. ಮತ್ತು ಡಾರ್ಕ್ ಸರ್ಕಲ್ಸ್ಗೂ ಮತ್ತು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೀವು ಅಪ್ಲೈ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಅಷ್ಟು ಬಿಟ್ಟು ನೀವು ಇದನ್ನು ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಮುಖ ಎಷ್ಟೇ ಕಪ್ಪಾಗಿ ಫುಲ್ ಟ್ಯಾನ್ ಆಗಿರುತ್ತಲ್ವ, ಇದನ್ನು ಒಂದು ರಿಸಲ್ಟಲ್ಲೇ ನೀವು ಡಿಫ್ರೆನ್ಸ್ ಗೊತ್ತಾಗ್ಬೋದು ಈಸಿಯಾಗಿ ನಿಮಗೆ. ಸೊ ನಿಮ್ಮ ಮುಖಕ್ಕೆ ಏನು ಅಪ್ಲೈ ಮಾಡ್ತೀರಲ್ವ, ಸೊ ನಾನು ಯಾವಾಗಲೂ ಹೇಳೋ ಹಾಗೆ ಅದನ್ನು ಕತ್ತಿಗೂ ಸಹ ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ನಮ್ಮ ಮುಖನ ನಾವು ಹೆಂಗೆ ಸನ್ಗೆ ಎಕ್ಸ್ಪೋಸ್ ಮಾಡ್ತೀವೋ ಸೊ ಕತ್ತೂ ಸಹ ಅದೇ ರೀತಿಯೇ ಟ್ಯಾನ್ ಆಗಿರುತ್ತೆ. ಸೊ ಅದರಿಂದ ಕತ್ತು ಮುಖನ ಯಾವಾಗ್ಲೂ ನೀವೇನೇ ಫೇಸ್ ಪ್ಯಾಕ್ ಹಾಕ್ಬೋದು ಅಥವಾ ಏನೇ ಮೇಕಪ್ ಮಾಡ್ಬೋದು, ಕತ್ತು, ಕಿವಿ ಮತ್ತು ಮುಖ 3 ನೀವು ಕವರ್ ಮಾಡಬೇಕಾಗತ್ತೆ. ಇದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಡಬೇಕಾಗತ್ತೆ. ಸೊ ನೋಡ್ಬೋದು, ಇವಾಗ 20 ಮಿನಿಟ್ಸ್ ಬಿಟ್ಟು 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರೇ ಬಿಡಿ, ಅದು ನೀಟಾಗಿ ಸ್ಕಿನ್ನು ಅಬ್ಸರ್ವ್ ಆಗಿ ಟೈಟ್ ಆಗುತ್ತೆ. ನಿಮಗೆ ಇದರಿಂದ ಸ್ಕಿನ್ ಲೂಸ್ ಆಗಿದೆ ಸಹ ನಿಮಗೆ ಟೈಟ್ ಆಗುತ್ತೆ. ಸೊ ಇವಾಗ ನೀವು ಇದನ್ನು ವಾಶ್ ಮಾಡಿ. ಸೊ ನೋಡ್ಬೋದು ರಿಸಲ್ಟು ಎಷ್ಟು ಕ್ಲೀನಾಗಿ ಫುಲ್ಲು ವೈಟ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಸ್ಕಿನ್ನು ಇವಾಗ ಫುಲ್ಲು ರಿಫ್ರೆಶ್ ಆಗಿದೆ. ನಿಮ್ಗೆ ಯಾವುದೇ ರೀತಿಯಾದ ಮಾಯ್ಶ್ಚರೈಸರ್ ಹೊರಗಡೆ ಹೋಗಿಲ್ಲ ಅಂತಂದರೆ ಮಾಯ್ಶ್ಚರೈಸರು ಹಚ್ಚೋಳೋದಕ್ಕೆ ಹೋಗಬೇಡಿ, ಯಾಕಂದರೆ ಸ್ಕಿನ್ ಬ್ರೀತ್ ಮಾಡಬೇಕು. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು.